ಅಲಕನ್ ಹುಚ್ಮೊಳಿ ನಿಂಗೆ ಏನಿನ್ ತಮ್ಮ ನಿಮ್ಮ ಅವ್ವ ಎಲ್ಲ ಬಂದ್ಬಿಟ್ಟವ್ರಲ್ಲ ಏನು ಇದ್ದಕ್ಕಿದ್ದಂಗೆಯಾ ಬೆಂಗಳೂರಿಂದ. ಅಲ್ಲ ನನಗೆ ಅವ್ವ ತಮ್ಮ ನಿಂಗೆ ಏನಾಗಬೇಕಾದ್ರು ಏನು ಆಗಂಗಿಲ್ವಾ? ಅಯ್ಯೋ ನಾನು ಹೇಳಿದ ಮಾತು ಕೇಳಿದರೆ ಅವತ್ತೇ ಎಲ್ಲ ಸರಿಯಾಗೋದು. ಅವ್ರು ಯಾವತ್ತೂ ನಾನು ಹೇಳಿದ ಮಾತು ಕೇಳಲಿಲ್ಲ, ಆವತ್ತೇ ಬಿಟ್ಟೋದ್ರು ತಗೋ. ಅಲಕಂದ್ರಿ ಅವ್ ನನ್ನ ತಮ್ಮ ಊರಲ್ಲಿದ್ರೆ ದಂಡಪಿಂಡ ಅಂತ ಬೈತಿ, ದುಡಿಯಾಕಿಲ್ಲ ಅಂತ. ಕರೆದೋದ್ರೆ ಓದ್ನಲ್ಲ ಅಂತ ಬೈತಿ. ಇನ್ನು ಹೆಂಗಿರ್ಬೇಕು ಅವನು? ಏನು ಇಲ್ಲಿ ಮಂಟ ಆಗ್ತಾನೆ, ಇಲ್ಲಿ ಬಂದು ನಮ್ಮ ಪ್ರಾಣ ತಿನ್ನೋಕ್ಕೆ ಬಾ. ಅಲಕನಮ್ಮಿ ನಂದೇ 16 ಹಾಕುತ್ತದೆ. ಅವನ್ನ ಇಲ್ಲೇ ಇರು ಅಂದ. ನಾನು ಹೇಳಿದ್ದು ನಿಮ್ಮ ಅವ್ವನ್ನೂ ನನ್ನ ಮಗಳನ್ನ ಇಲ್ಲೇ ಇರು ಅಂತ ಬಿಟ್ಬಿಟ್ಟು ಹೋಗು ಅಂತ. ಅವನ್ನೆಲ್ಲ ಅವನು ಹೋಗ್ಲಿ ಬಾ, ಇವಾಗಲೂ ದುಡಿಯೋಕ್ಕೆ ಇಲ್ಲೇನು ಮಾಡ್ತಾನೆ? ಸುಮ್ ಕೂತ್ಕೊಂಬರಯ್ಯ, ನನ್ನ ತಮ್ಮ ಬೇಜಾರು ಮಾಡ್ಕೊಂಡನು. ಚೆನ್ನಾಗಿ ಮಾತಾಡ್ತಿ ಬಿಡು ನೀನು. ಇಲ್ಲ ಮಾತಾಡೋಕ್ಕಿಲ್ಲ, ಹಂಗೆ ಇರ್ತೀನಿ. ಬರ್ಡೇ ತವ ಬರ್ತಾನೆ ಅಕ್ಕೆ ಅಕ್ಕೆ ಅಂದ್ಕೊಂಡು 16 ಸಲ ಮನೆಗೆ. ನೀನೊಂದು ಹುಚ್ಚಮೋಳಿ, ಅವನೊಂದು ಹುಚ್ಚ ಮಗ, ಇಬ್ಬರು ಸರಿಯಾಗಿದ್ದೀರಿ ಬಿಡಿ. ಅಕ್ಕ ತಂದಿರು ನಿಂಗೆಲ್ಲ ಮಾತಾಡ್ಬೇಡ, ನನ್ಗೆ ಐಕಿಲ್ಲ. ನಾನು ನೋಡು ನಿನ್ನ ಕಡೆಯಿಂದ ಮಾತಾಡ್ಬಿಡ್ತೀನಿ. ಅಲ್ಲ ಅವೈದ ನನಗಿಂತ 10 ವರ್ಷ ಚಿಕ್ತಕಂದ್ರಿ. ಪಾಪ ನಾವು ಮುದ್ದಿನ ಸಾಕೊಂಡಿದ್ವಿ, ಅಕ್ಕಂಗೆ ಅಕ್ಕ 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 ಅಂತಾನೆ. ಏನಿನ್ನ ಮಾತಾಡೋದು ನನ್ನ ತಮ್ಮನ? ಅಲ್ಲಕಂದ್ಲೆ ಬೆಂಗಳೂರಿಗೆ ದುಡಿಯೋಕೆ ಹೋಯ್ತೀನಿ ಅಂದನು ಬಡ್ಡಿ ನನ್ನ ಮಗ. ಯಾಕೆ ಬಂದ? ಅಲ್ಲ ಬಡ್ಡಿ ನನ್ನ ಮಗ ಅಂತೀಯಲ್ಲ, ನಿಮ್ಮ ಅಕ್ಕನೇ ತಾನೇ ಅವಳು? ಓ ಹಂಗಾದ್ರೆ ಯಾವನು ಅನ್ನಕ್ಕೆ ಇಲ್ವಾ? ಉಪ್ಪು ಖಾರ ಅಂದನ ತಕೋ ಅಂದ್ರೇನು? ಅಲ್ಲಕಂದ್ರಿ ನನ್ನ ತಮ್ಮನ ಕಂಡ್ರೆ ಯಾಕಂಗೆ ಉರಿತಿ? ಹುರ್ಕೊಂಡು ಹುರ್ಕೊಂಡು ಹೋಯ್ತಿಯಲ್ಲ. ಓಹೋ ಇನ್ನೇನ್ಲೇ ಮಾಡಾನೆ ಮತ್ತೆ? ಒಂದು ದುಡಿಯೋನಲ್ಲ, ಒಂದು ತರೋನಲ್ಲ. ನಾನೇ ಸಾಕಾಗೋಯ್ತೀನಿ. ನನ್ನ ಮನೆ ತಿಂದು ಸಾಯ್ತಾನಲ್ಲ, ಇನ್ನೇ ನನ್ನ ಬಿಡ್ನ. ನೀನು ಅದನ್ನೇ ತಂದು ಸಾಕಾಗಿಲ್ಲ ತಕೋ. ನನ್ನ ಮಗ ನನ್ನ ಮೊಮ್ಮಗ ಎಲ್ಲ ತಂದು ಮಾಡಕ್ಕಂತೆ. ಅದಕ್ಕೆ ಇವನ್ನ ತಿರ್ಕೊಂಡು ಸೋಕಿ ಮಾಡೋನು, ದುಡಿಬೇಡ ಅನು. ಪಾಪ ನನ್ನ ಮಗ ಎದ್ದು 5 ಗಂಟೆ ಜಾವದಲ್ಲೆಯಾ ವ್ಯಾನ್ ನೋಡ್ಕೊಯ್ತಾನಲ್ಲ. ಇವನೊಂದು ಜೊತೆ ಹೋಗೋಕಾಯ್ಕಿಲ್ವಾ? ಮನೇಲಿ ಕೂತ್ಕೊಂಡು ಏನು ಮಾಡೋನು? ಸುಮ್ಮನಿರು, ಬರಲಿ ಮಾತಾಡ್ತೀನಿ. ನನ್ನ ಮಗ ಏನು ಕರ್ಮ ಮಾಡಿತೋ ಇಂಥವ್ನಿಗೆ ಗಂಡ್ಪಿದ್ಬಿಡ್ತು. ಓ ನಿನ್ನ ಮಗಳಿಗೆ ಏನು ಕರ್ಮ ಮಾಡಿದ್ಲು ಹಂಗೆ ಅಂತೀಯಲ್ಲ? ನನ್ನ ತಮ್ಮಗಿಂತ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಿದ್ದ ನಿನ್ನ ಮಗಳಿಗೆ ತಕೋ. ಅಲ್ಲ ಅವ್ನು ಕುಡಿಯೋನಲ್ಲ, ಒಂದು ಸಿಗರೇಟ್ ಸೇದೋನಲ್ಲ, ಎಲ್ಲರಂಗೆ ಒಂದು ಮಾತಾಡೋನಲ್ಲ, ದುಡಿಯೋಕ್ಕಿಲ್ಲ ಅಷ್ಟೇ. ಇನ್ನೇನು ಅಲ್ಲಕಂಗೆ ಬೀಡಿ ಸೇದಕ್ಕೆ ಸೋಕಿ ಮಾಡೋಕ್ಕೆ ದುಡಿದ್ರೆ ತಾನೇ ಸೋಕಿ ಮಾಡೋಕ್ಕಾಗೋದು. ನಯಾ ಪೈಸೆ ಇಲ್ವಲ್ಲ ಕೈಲಿ, ಸೋಕಿ ಮಾಡೋಕೆ ಹೋಯ್ತಾನೆ ಬಾ. ಕಟ್ಕೊಂಡಿರೋಳಿಗೆ ಕರೆಕ್ಟಾಗಿ ತಂದು ಹಾಕಿದ್ರೆ ಆಯ್ತದೆ. ಮದುವೆ ಆಗಿ ಇಷ್ಟು ವರ್ಷ ಆಯಿತು, ನಾವೇ ಸಾಕ್ಬೇಕು ಅನ್ನೋದೇನು ಅವನ್ನ. ಅವ್ನ ಹೆಂಡತಿ ಮಕ್ಕಳು ಸಾಕೊಳಕಾಯ್ಕಿಲ್ವ ಅವನಿಗೆ? ಬಾಯಿ ಮುಚ್ಚಿ ಸಿಕ್ಕಿಲ್ಲ, ಯಾರು ಕೇಳಿಸ್ಕೊಬಿಟ್ಟರು. ಅಲ್ಲ ಹಳ್ಳಿ ಮೈಗೆ ಹೆಂಗೆ ಅಂತದಿಯಲ್ಲ, ನನ್ನ ತಮ್ಮನ ನೋಡ್ಬೇಡ, ನಿನ್ನ ಮಗಳು ಕೊಟ್ಟಿದ್ದೀನಿ ಅನ್ನೋದು ನೋಡು. ನಾನು ಮಾಡ್ತಿದ್ದಿಲ್ಲ ನಮ್ಮಿನ್ನ, ನಿನ್ನಿಂದ ತುರುಕ್ಬಿಟ್ಟೆ. ಪಾಪ ಬೆಣ್ಗೂ ನೆಮ್ಮದಿ ಇಲ್ಲ. ಅಯ್ಯೋ ಸುಮ್ ಕೂತ್ಕೋ, ಇವಾಗ ಏನು ಮಾತಾಡ್ಕೊಂಡು ಎಷ್ಟು ತಲೆ ತಿಂದು. ನಾನೇನಾರು ಅಂದ್ಬಿಟ್ರಿಗೆ ತಲೆ ತಿಂದ್ಬಿಡ್ತೀನಿ. ಅದೇ ನಿನ್ನ ತಮ್ಮ ಬರ್ತಾನಲ್ಲ ಯಾಕೆ ಅನ್ಕೊಂಡು ಅವನೇನು ನಿನ್ನ ತಲೆ ತಿನ್ನಕ್ಕಿಲ್ಲ. ಅಕ್ಕ ಬಂದ ದಂಡಪಿಂಡ. ಸುಮ್ ಕೂತ್ಕೊಳಕ್ಕೆ ನಿಂಗೆ ಬಾಲ ಮಗ ಬಾಯಿ ಕಡಿಕೆ. ಏನಕ್ಕ ಏನು ಬಾವ ಅಂತ ಐತಲ್ಲ ನಿನ್ನ? ಬಾ ನಿಮ್ಮ ಬಾವಂದು ಇದ್ದಿದೆ ಅಲ್ವಾ, ಏನಂದದು? ಸೋಂಬೇರಿ ಸೋಮುಂಡೆದೆ ಬಾಯಿ ಕಡಿಕೆ ಹೇಳ್ಕೊಡ್ತೀನಿ. ಸುಮ್ ಕೂತ್ಕೋದು ಏನಂಗೆ ಮಾತಾಡಿ ಒಯ್ದು ಕಂಡ್ರೆ ಅದು ಹೆಂಗಾದದು ನಿಂಗೆ? ಅಯ್ಯೋ ಬುಡಕ್ಕ, ಬಾವನ್ ಮತ್ಕೆ ನೀನು ಯಾಕೆ ತಲೆ ಕೆಡ್ಸ್ಕೊಂಡು? ನಾನು ಬಾವ ಫ್ರೆಂಡ್ ಇದ್ದಂಗೆ. ನನಗೆ ಬಾವ ಏನೇಂದ್ರು ನಾನು ತಲೆ ಕೆಡ್ಸ್ಕೊಳಕ್ಕಿಲ್ಲಕಂದು ಸುಮ್ಮನಿರು. ನಿಜ ಕಣಪ್ಪ, ನಾನು ಏನಂದ್ರು ನೀನು ತಲೆ ಕೆಡ್ಸ್ಕೊಳಕ್ಕಿಲ್ಲಕಂದ್ಬಿಡು. ನಾನು ಕೊಟ್ಟಲ್ಲಿ ತೆಗೆದ್ರು ನಿನ್ನ ಮಾನ ಮರ್ಯಾದೆಯಾ? ನಿನಗೆ ಮಾನ ನೋಯ್ಕಿಲ್ಲ, ಏನು ಹೋಯ್ಕಿಲ್ಲ ಕಂದ್ಬಿಡು. ಅಯ್ಯೋ ಬಯ್ಯೋ ಬಾವ ಬಯ್ಯಿ, ನೀನು ಬೈನ, ನೀನು ಯಾರು ಬೈದರ್ ನನ್ನ? ನಮ್ಮ ಅಪ್ಪ ಇದ್ದಾನ ಬೈಯಕ್ಕೆ? ಬಯ್ಯಿ ಅದಕ್ಕೆ ಕಂದ ನಾನು ಕಟ್ಟಿರೋದು ನಿನ್ನ ಹುಚ್ಮೋಳಿ ಅಂತ. ಹುಚ್ಮೋಳಿ ಸೋಮ, ಸೋಂಬೇರಿ ಸೋಮ. ಸುಮ್ಮನಿರು ಬಾವ, ನಮಗೂ ಒಂದು ಕಾಲ ಬರ್ತಕ್ಕಂತೆ ಸುಮ್ಮನಿರು. ಕಾಲ ಯಾರಿಗೂ ಬರೋಕ್ಕಿಲ್ಲ ಕಂದ, ನಾವೇ ಹುಡುಕೋ ಹೋಗ್ಬೇಕು. ಕಾಲ ಬರ್ತದೆ ಅನ್ಕೊಂಡು ನೀನು ಉಣ್ಕೊಂಡು ಸುಮ್ಮನೆ ಕೂತ್ಕೋ, ಎಲ್ಲ ಓಡ್ ಬಂದ್ಬಿಡ್ತದೆ. ಮೈ ಬಗ್ಸಿ ದುಡಿಯೋದ ಅನ್ನಂಗಿಲ್ಲ. ಎಲ್ಲೋ ಬಾ ಮಗ ಊಟ ಮಾಡ್ಬಾ. ನಿಮ್ಮ ಬಾವನ ಮತ್ಗೆ ತಲೆ ಕೆಡ್ಸ್ಕೊಬೇಡ, ಬಾ ಮಗ ಕಡಿಕೆ. ಹೋಗಕ್ಕ ನಾನು ಯಾಕೆ ಬಾಬನ ಮಕ್ಕಳು ತಲೆ ಕೆಡ್ಸ್ಕೊಳ್ಳೋನೆ? ಬಾವ ಡೈಲಿ ಬೈತದಪ್ಪ, ಡೈಲಿ ತಲೆ ಕೆಡ್ಸ್ಕೊಬಿಟ್ರೆ ಇದಾಗೋಯ್ತೀನಿ ಅಷ್ಟೇ. ಹೋಗು ಮಾನ ಮರ್ಯಾದೆ ಇಲ್ಲದೆ ಹೋದೋನೆ ನೀನು. ಮಾನ ಮರ್ಯಾದೆ ಇಲ್ಲ ಕದ್ ನಿಂಗೆ. ಅಲ್ಲ ಇಷ್ಟು ಬೈತಾವನಿ, ತಲೆ ಕೆಡ್ಸ್ಕೊಳಕ್ಕಿಲ್ಲ ಅಂತ ಅದೆಯಲ್ಲ. ಎಷ್ಟು ಮಾತಾಡೋ ಸುಮ್ಮನಿರು ಮಾರಯ್ಯ, ಅವನಿಗೂ ಒಳ್ಳೆ ಕಾಲ ಬರ್ತದೆ ಸುಮ್ಮನಿರು. ತಂದು ಹಾಕ್ನಂಕಂತೆ ಹೆಂಡತಿ ಮಕ್ಕಳು ಸಾಕೋದು ಅವನು ಗೊತ್ತಿಲ್ವಾ? ಏನು ಗೊತ್ತೋ ಏನು ಬಿಡ್ತೋ ತಕವ, ನನಗೆ ತಲೆ ಕೆಟ್ಟೋಗ್ಬಿಡ್ತದೆ ನೋಡಿದ್ರೆ. ಅವ್ನು ಅರ್ಧ ಹಾಳಾಗಕ್ಕೆ ನೀನೇ ಕಾಣಕಂತ ತಕೋ, ಹಾಳು ಮಾಡ್ತಾದೀಯ ಅವನ್ನ. ಬಾಯಿ ಮುಚ್ಕೊಂಡು ಎದ್ದೊಂಟೋಗ್ಬಿಡು. ಓಹೋ ನಾನು ಹಾಳು ಮಾಡ್ಕೊಂಡೋಯ್ತೀನಿ ಅವನ್ನ. ದರಿದ್ರ ಮುಂಡೆವ, ನೀವು ನೋಡಿದ್ರೆ ಊಟಕ್ಕಳು ಊಟಕ್ಕಿಲ್ಲ. ಬಾ ಮಗೆ ಕಡಿಕೆ ಬಪ್ಪ, ನಿಮ್ಮ ಬಾವ ಆಡ್ತಾನೆ, ಅವ್ನು ಮಾತ್ರ ತಲೆ ಕೆಡ್ಸ್ಕೊಬೇಡ, ಬಾಯಿ ಕಡಿಕೆ. ಅಯ್ಯೋ ಅಕ್ಕ, ನನ್ನಿಂದ ಯಾಕಕ್ಕ ಇಬ್ರು ಜಗಳಾಡಿರಿ? ನೀವಿಬ್ರು ಚೆನ್ನಾಗಿರಿ. ಬಾವ ಇದ್ದಿದ್ದೆ ಅಲ್ವಾ ಯಾವಾಗ್ಲೂ? ಓ ಮಗ ಹಿಂಗೆ ಅಂತೀನಿ ಅಂದ್ರೆ ಏನು ತಿಳ್ಕೊಬೇಡ ಕಣಪ್ಪ. ಎಲ್ಲಾರು ಒಂದು ಕೆಲಸ ಹುಡಿಕೋ ಮಗ. ಮನೆಗೆ ಏನಾದರೂ ಆಗಲಿ ಗಂಡಸು ಕೂತ್ಕೊಬಿಟ್ರೆ ಆದದಪ್ಪ. ತನ್ಕನಕ ಯಾವುದು ಸಿಗ್ತಲ್ಲ, ಹುಡುಕ್ ತನ್ಕೊಂಡು ಸುಮ್ಮನಿರು.
ಯಾಕನಪ್ಪ ಬೆಂಗಳೂರಿಗೆ ಹೋಗಿದ್ದಲ್ಲ ಅಲ್ಲಿ ಅವು ಸಿಗ್ನಿಲ್ವಾ ಒಳ್ಳೆ ಕೆಲಸ? ಓ ಅಕ್ಕ, ಅಲ್ಲಿ ಓವರ್ ಆಗೋಯ್ತು ಕನಕ ಕೆಲಸ, ನನ್ನ ಕೈಲಿ ಆಗ್ಲಿಲ್ಲ ಮಾಡೋಕ್ಕೆ ಅಕ್ಕ. ಮೂಟೆ ಎತ್ತದು ಇಳ್ಕೋದು ಸಾಕು ಬೇಕಾಗ್ಬಿಡ್ತು ಕನಕ. ಅದಕ್ಕೆ ಅವನ್ ಕರ್ಕ ಬಂದ್ಬಿಟ್ಟೆ. ಅಲ್ಲ ಕಣಪ್ಪ, ನೀನು ಹೆಂಡತಿ ಮಕ್ಳನ್ನು ಕರ್ಕ ಬರೋದಲ್ವಾ? ಬತ್ತಳ ಕನಕ ಅವಳುವೆ, ಬತ್ತಳ್ಕೊಂಡು ಸುಮ್ಮನೆ ನಿನ್ನ ಮಗಳುವೆ. ಏನಿದ್ರೆ ಇನ್ನೊಂದು 15 ದಿನ ಇರ್ತಾಳೆ ಅಷ್ಟೇ. ಐಕ್ಳು ಸ್ಕೂಲ್ಗೆಲ್ಲ ಇತ್ತಕ ಬರಬಾರ್ದಾ? ಹಾಗೆ ಬಂದ್ಬಿಡಕ್ಕಾಗದ ಹೇಳು? ನನ್ನ ಕೈಲಿ ಇರೋಕ್ಕಾಗ್ಲಿಲ್ಲ ಕಣವ, ಸಾಕು ಬೇಕಾಗ್ಬಿಡ್ತು. ಬನ್ನಿ ನೀವು ನಮ್ಮ ಮಾತೇಳಿ ಕೇಳಿರಿ. ಬೇಡ ಬೇಡ ಹೋಗ್ಬೇಡ ಅಂತ ಬಡ್ಕೊಂಡೆ ಅವಳಿಗೆ. ನನ್ನ ಮಾತು ಕೇಳಿದ್ಲ ಅವಳು. ನಾನು ಅಂದೆ ಕನಕ, ಬೆಂಗ್ಳೂರು ಬೇಡ ಅಂದ್ರೂ ನಿನ್ನ ಮಗಳು ನನ್ನ ಬಿಡ್ನಿಲ್ಲ ಕಣವ. ಏನು ಹಿಂಸೆ ಮಾಡಿ ಕರ್ಕೋದು, ನನ್ನ ಕೈಲಿ ಇರೋಕ್ಕಾಗ್ಲಿಲ್ಲ ಕನಕ ಅಲ್ಲಿ. ಅಯ್ಯೋ ನಿಮ್ಮೆಲ್ಲರನ್ನೂ ಬಿಟ್ಬಿಟ್ರಕ್ಕ, ನನಗೆ ಇರೋಕ್ಕೆ ಹಾಕಿಲ್ಲ ಕನಕ, ಅದಕ್ಕೆ ಬಂದ್ಬಿಟ್ಟೆ. ಅಯ್ಯೋ ನಮ್ಮೆಲ್ಲರೂ ಇರಕ್ಕೆ ಯಾಕಪ್ಪ, ನಾವೇ ನೋಡೋಯ್ತಿದ್ವಾ? ಇಲ್ಲೇ ಇರ್ತಿತ್ತಿಲ್ವಾ? ಬಂದು ವಾರಕ್ಕೆ ನೋಡ್ಕೋಗ್ಬೋದಾಗಿತ್ತಪ್ಪ. ಕೆಲಸ ಮಾಡೋಕೆ ಆಯ್ಕಿಲ್ಲ ಅಂತ ಹೇಳು. ಹುಟ್ಟು ಸೋಂಬೇರಿ ಬಿದ್ದು ಕೂತಿದ್ದಕ್ಕಂತೆ ನೀನು. ನಿಮ್ಮ ಬಾವ ಬೈಯೋದು ತಪ್ಪಲ್ಲ, ನಾವು ಬಿಟ್ಕೊಡ್ಬಾರ್ದು ಅಂತ ಹಂಗೆ ಇದು ಮಾಡ್ತಾವಕಂತೆ. ಸಾಂಬಾರು ಏನು ಮಾಡವ್ರೆ? ಹೋಗು, ನಿನ್ನ ಮಗಳು ಏನೋ ಮಾಡಿರ್ಬೇಕಂತೆ. ಏನು ಮಾಡೋರು? ಯಾಕೋ ಅಕ್ಕ, ಹೊಟ್ಟೆ ಚುರುಗುಡ್ತಾ ಇದ್ಕಂದೆ, ಊಟ ಮಾಡ್ಬೇಕು ನಾನು. ಮಾಡೋಗು ಮಾಡೋಗು, ಎಷ್ಟು ಹೇಳಿದ್ರು ನಿಂಗೆ ಬುದ್ಧಿ ಇಲ್ಲಕಂತೆ. ಆಮೇಲಿನ ಬೈವೆ, ತಡಿ ಊಟ ಮಾಡ್ಕೊಬಂದ್ಬಿಡ್ತೀನಿ ಮೊದಲು. ಬಾ ಹೋಗಿ ಊಟ ಮಾಡೋಗು. ಅಯ್ಯೋ ತಮ್ಮ ಅಂತ ಒಂದು ಕಡೆ ಹೊಟ್ಟೆನೂ ಉರಿತದೆ, ಒಂದು ಕಡೆ ಕೋಪನೂ ಬರ್ತದೆ. ಏನು ಮಾಡ್ಸಾಯ ನಾನು? ಇವನೇನು ದುಡಿಬೇಡ ಅಂತೀನ ನಾನು? ಅಯ್ಯೋ ಹುಟ್ಟು ಸೋಂಬೇರಿ ಬಿದ್ದು ಕೂತವನೆ. ಏನು ಮಾಡೋಣಪ್ಪ? ನಮ್ಮ ಮನೆಯವ್ನಿಗಂತೂ ಇವ್ನು ಕಂಡ್ರೆ ಹಾಕಿಲ್ಲ. ಸ್ವಂತ ಅಕ್ಕನ ಮಗ ನಮ್ಮ ಮನೆಯವ್ನಿಗೆ. ನಾನು ಏನು ಮಾಡಾನೆ? ನಾನು ಅಕ್ಕನ ಮಗಳೇ ಅಲ್ವಾ? ನಮ್ಮ ಅವ್ವ ತಂದ್ಬಿಟ್ಟು ನನ್ನ ತಮ್ಮ ಅಂತ ಮದುವೆ ಮಾಡ್ದೆ. ನಾನು ನನ್ನ ಮಗಳನ್ನ ನನ್ನ ತಮ್ಮ ಅಂತ ಮದುವೆ ಮಾಡಿದೆ. ಹಿಂಗೆ ಆಗತ್ತಲ್ಲಪ್ಪ ನಮ್ಮ ಕತೆ. ಏನು ಮಾಡೋಣ ನೀವೇ ಹೇಳಿ. ಕಮೆಂಟ್ ಮಾಡ್ರಪ್ಪ. ವಿಡಿಯೋ ನೋಡ್ಬಿಟ್ಟು ನಮಸ್ಕಾರ. ಬರಲ್ಲ ಮತ್ತೆ.